ಪ್ರದರ್ಶನವನ್ನು ನೀಡುವ ಸಂಕಲ್ಪ ಬಹಳ ವಿಶೇಷವಾದಂತಹದ್ದು. ಇಂತಹ ಒಂದು ಸಂಕಲ್ಪವನ್ನು ಮಾಡಿ ಅತ್ಯಂತ ಇದೀಗ ಗೌರವವಾದ ಇವರು ಈ ರಾಜ್ಯದ ಪ್ರವಾಸ ಮಾಡ್ತಾ ಇರುವಂತದ್ದು ಸನಾತನ ಧರ್ಮಗಳಾದ ನಮ್ಮ ನಿಮ್ಮೆಲ್ಲರೂ ಬಹಳ ಹೆಮ್ಮೆಯ ವಿಷಯ. ಇವತ್ತು ಇಂತಹ ಯುವಕರು ಈ ರೀತಿಯ ಸಾಧನೆ ಮಾಡುವುದರ ಮೂಲಕ ಈ ಧರ್ಮದ ಉಳಿವಿಗಾಗಿ ರಾಷ್ಟ್ರದ ಏಳಿಗೆಗಾಗಿ ಶ್ರಮಿಸ್ತಾ ಇರುವುದು ನಾವು ಗೌರವಿಸಬೇಕಾದಂತಹ ಒಂದು ವಿಶೇಷ. ಅದರಿಂದ ಇವಾಗ ಅವರ ಗೌರವಕ್ಕೆ ಗೌರವದ ಕಪಾಲಗಳಿಗೆ ಅವರನ್ನ ಪ್ರೋತ್ಸಾಹಿಸುತ್ತಾರೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪೌರಸ್ಥ ಹನುಮಾನ್ ಕಿ ಜೈ. ಧನ್ಯವಾದಗಳು ಶ್ರೀಯುತ ಅಭಿನಯರಾಮ್ ಅವರೇ. ಅದ್ವಿತೀಯವಾಗಿದೆ. ಬಟ್ ನಮ್ಮದು ಜಾತ್ರೆ ಅಂತೀವಲ್ಲ, ರಾಮನ ಜಾತ್ರೆ ಅಂತ ಫೀಲ್ ಆಗ್ತಾ ಇದೆ. ಬಟ್ ನಾನು ಲಾಸ್ಟ್ ಸರಿ ಬಂದಿದ್ದೆ ಭಟ್ಟಾಗೆ ಕಮಿಷನ್ ಅಂತ. ಬಟ್ ನನಗೆ ಈ ತರ ಇರುತ್ತೆ ಗೊತ್ತಿಲ್ಲ. ಬಟ್ ಇವಾಗ ನನಗೆ ಅದು ಏನ್ ಬೇಕು ಹನುಮಂತ ಎಲ್ಲ ಮಾಡ್ಕೊಂತ ಇದ್ದಾನೆ. ಮತ್ತೆ ನೀವು ಎಲ್ಲರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಬಟ್ ಇಷ್ಟೇ ಧನ್ಯವಾದ ಅರ್ಪಿಸೋದು ಯಾವುದೂ ಅವಕ್ಕೆ ಸರಿಸಮಾನ ಇಲ್ಲ. ಬಟ್ ತುಂಬಾ ಖುಷಿ ಆಗ್ತಿದೆ. ನಮ್ಮ ಸನಾತನ ಧರ್ಮದ ಜಾಗೃತಿ ಆಗಬೇಕು. ಇದು ಹೆಚ್ಚಿನದಾಗಿ ಎಲ್ಲ ರಾಜ್ಯದಲ್ಲೂ ಈ ತರ ಮುಂದುವರಬೇಕು. ಇಷ್ಟೇ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹಾಗೆ ತೋರಿಸುವುದರ ಮೂಲಕ ಸೇವೆಯನ್ನು ಮಾಡಿದರೆ ಒಳ್ಳೆಯದಂತಹ ಒಂದು ಅಭಿಪ್ರಾಯ ಬಂದು ಈ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡು ಸುಮಾರು 2 ವರ್ಷಗಳಿಂದ ನಿರಂತರವಾಗಿ ರಾಜ್ಯದ ಅನೇಕ ಕಡೆ ಪ್ರವಾಸ ಮಾಡಿ 67-61 ಪ್ರದರ್ಶನ ಇಲ್ಲಿ ಕೊಡ್ತಾ ಇದ್ದಾರೆ. ಮುಂದಿನ ಪ್ರದರ್ಶನ ಅವರಿಗೆ ಭಾನುವಾರ ಆಗುವ ನಿರೀಕ್ಷೆ ಇದೆ. ಹಾಗಾಗಿ ಅವರ ಈ ಒಂದು ಕಾರ್ಯ ಯಶಸ್ವಿಯಾಗಲಿ ಅಂತ ನಾವೆಲ್ಲರೂ ಕೂಡ ಶ್ರೀ ಹನುಮಂತ ಮತ್ತು ಶ್ರೀರಾಮನಲ್ಲಿ ಬೇಡಿಕೊಳ್ಳುತ್ತಾ ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ವಿನಯ ರಾಮಾಂತರ ತುಮಕೂರಿಗೆ ಗುಡ್ಡಿತವಾಗಿದ್ರೆ ಈ ಅಯೋಧ್ಯೆ ಮಂದಿರದ ಮಾದರಿಯನ್ನು ಮಾಡಿರುವ ಉದ್ದೇಶ ಬಂದು ಸನಾತನ ಧರ್ಮದ ಬಗ್ಗೆ ಜಾಗೃತಿ ಮತ್ತೆ ಅರಿವು ಮತ್ತು ರಾಮನ ಆದರ್ಶ ಮತ್ತೆ ವ್ಯಕ್ತಿತ್ವ ಪ್ರಯತ್ನ ಮಾಡಬೇಕು ಅಂತ ಸಂಕಲ್ಪ. ಅದೇ ರೀತಿ ಎಷ್ಟೋ ಜನ ಏನಾದ್ರೂ ಅಯೋಧ್ಯೆ ಹೋಗೋದು ತುಂಬಾ ಡಿಫಿಕಲ್ಟ್ ಆಗ್ಬೋದು, ಒಂದು ಮಂಡಿ ನೋವು ಕಾರಣವಾದ್ರೆ ಅಂದ್ರೆ ಅಂತವ್ರಿಗೆ ನೋಡಲು ಬಿಟ್ಟು ಅಯೋಧ್ಯೆ ನೋಡೋಷ್ಟು ಮಂದಿ ಸಮಾಧಾನ ಖಂಡಿತ ಸಿಕ್ಕೇ ಸಿಗುತ್ತೆ. ಅದೇ ರೀತಿ ಎಷ್ಟೋ ಜನ ಮಕ್ಕಳಿಗೆ ನೋಡೋದು ಇನ್ಸ್ಪಿರೇಷನ್ ಅಂದ್ರೆ ಪ್ರೇರಣೆ ಆಗುತ್ತೆ, ಹೋಗ್ಬೇಕು ಅದು ಎಲ್ಲ ಉದ್ದೇಶ ಇಟ್ಕೊಂಡು 108 ಇಡಬೇಕು ಅಂತ ಒಂದು ಭೀಷ್ಮನ ಪ್ರತಿಜ್ಞೆ ಸಂಕಲ್ಪ ಆಗಿ ನಾವು ದೇವಸ್ಥಾನ, ಆಶ್ರಮ, ಸ್ಕೂಲು, ಕಾಲೇಜು, ಹಾಸ್ಪಿಟಲ್ ಕೆಲಸ ಮಾಡ್ತಾ ಬರ್ತಾ ಇದ್ವಿ. 2022 ಇಸ್ವಿಯಿಂದ
ನಿರಂತರ ಪ್ರಯಾಣ ಅಂದ್ರೆ ಒಂದ್ಸಲ ಗ್ಯಾಪ್ ಆಗಿಲ್ಲ, ಒಂದ್ಸತಿ ನಿಂದಕ್ಕೆ ಹೋಗಿಲ್ಲ. ಅದೇ ರೀತಿ ಗರ್ಭಗಳು ನಿರಂತರವಾಗಿ ಲೇಟ್ ಆಗ್ತಾ ಬಂದಿದೆ, ಮೊದಲನೇ ಮಾಡಿದಾಗುತ್ತೆ. ಅದೇ ರೀತಿ ಸಾರ್ವಜನಿಕರು ಅಯೋಧ್ಯೆಗೆ ಹೋದಾಗ ಪೂರ್ಣ ಪ್ರಮಾಣದ ಕಂಪ್ಲೀಟ್ ಆದಾಗ ನೆಲ ಮಹಡಿಗೆ ಮತ್ತೆ ಒಂದನೇ ಮಹಡಿಗೆ ಮಾತ್ರ ಹೋಗೋದಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಎರಡನೇ ಮಹಡಿಗೆ ಹೋಗೋದಕ್ಕೆ ಅವಕಾಶ ಮಾಡ್ಕೊಂಡು ದೇಶದ ಕೆಲಸ ಕಾರ್ಯಾಗಿರ್ಬೋದು ಅಥವಾ ಗೋಪುರಗಳ ಬಗ್ಗೆ ಇರ್ಬೋದು ಅಥವಾ ಧ್ಯಾನ ಮಂದಿರ ಅಂತ ಆಗಿರ್ಬೋದು ಸದ್ಯಕ್ಕೆ ಮಾತ್ರ ಸಾರ್ವಜನಿಕರಿಗೆ ಎರಡನೇ ಮಹಡಿಗೆ ಅಳುವುದಿಲ್ಲ ಮುಂದಿನ ದಿನಗಳಲ್ಲಿ. ಅದೇ ರೀತಿ ಟೋಟಲ್ ಇಲ್ಲಿ 392 ಕಂಬಗಳು ಬರುತ್ತೆ. ನೆಲ ಮಹಡಿಯಿಂದ ನೋಡ್ತಿದ್ರಲ್ಲ, ನೆಲ ಮಹಡಿ 160 ಕಂಬ ಬರುತ್ತೆ. ಒಂದನೇ ಮಹಡಿ 132 ಕಂಬ ಬರುತ್ತೆ. ಎರಡನೇ ಮಹಡಿ ಸುಮಾರು 74 100 ಕಂಬ ಬರುತ್ತೆ. ಅದರಲ್ಲಿ 6 ಪಿಲ್ಲರಿಗೆ ಮಾತ್ರ ದೇವರನ್ನ ಕೆಲಸ ಮಾಡಬೇಕು. ಅಯೋಧ್ಯೆ ಮಾಡಿದ್ರೆ ರಾಮನ ಅರಮನೆ ಹೆಂಗಿರುತ್ತೆ ಸ್ವಲ್ಪ ವೈಭವಿತವಾಗಿ ಮಾಡಿದೀವಿ. ಅದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಇನ್ನು ಕಂಪ್ಲೀಟ್ ಆಗಿಲ್ಲ, ಇನ್ನು ಒಂದರಿಂದ 1 ವರ್ಷ ಪೂರ್ಣ ಪ್ರಮಾಣ ಕಂಪ್ಲೀಟ್ ಆಗಕ್ಕೆ. ಈಗ ಮೊದಲನೇ ಮಾಡಿದಾಗ ಮಾತ್ರ ಕಂಪ್ಲೀಟ್ ಆಗುತ್ತೆ. ಹೋಗೋಕೆ ಆಗ್ತಾ ಇದೆ, ಅಟ್ಲೀಸ್ಟ್ ನೋಡ್ಕೊಂಡು ಅಟ್ಲೀಸ್ಟ್ ಮನಸ್ಸಿಗೆ ಒಂದು ತೃಪ್ತಿ ಸಿಗುತ್ತೆ. ಅಟ್ಲೀಸ್ಟ್ ಹೋಗೋಕೆ ಒಂದು ಐಡಿಯಾನು ಬರುತ್ತೆ, ಏನೇನು ಇರುತ್ತೆ ಅನ್ನೋದು ಐಡಿಯಾ ಬರುತ್ತೆ. ಒಂದು ಪುಟ್ಟ ರಾಮನ ಅರಮನೆ ಕೆಲಸ ಹೇಳ್ಬೋದು ಅಥವಾ ಧರ್ಮ ಮಂದಿರ ಅಂತ ನಾವು ಇದನ್ನೇ ತೋರಿಸಬಹುದು. ರಾಮ ಮಂದಿರನೇ ನಾವು ಧರ್ಮ ಮಂದಿರ ಅಂತ ಸಹ ಹೇಳ್ಬೋದು. ಇದು ನಮ್ಮ ಆರ್ಕೆ ಟಿವಿ ಸದೃಢ ಸಮಾಜಕ್ಕಾಗಿ. ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.